ಗೋವಿಂದ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಮಧ್ಯಾಹ್ನದ ಅಡಿಗೆಗೆ ಏನು ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ವಿ. ಅಷ್ಟಕ್ಕೆ ನನ್ನ ಅಕ್ಕ ಹೇಳಿದ್ಲು, ನಾವೇ ಹೋಗಿ ಫಿಶ್ ಮಾರ್ಕೆಟಿಂದ ಫಿಶ್ ಇಟ್ಕೊಂಡು ಬರೋಣ ಅಂತ. ಸೊ ಅದಕ್ಕಾಗಿ ನಾವು ಬಂದಿದ್ದೇವೆ. ಇದು ಮಂಗಳೂರು ಫಿಶ್ ಮಾರ್ಕೆಟ್, ಇದು ಸ್ಟೇಟ್ ಬ್ಯಾಂಕ್ ಹತ್ರ ಇರೋದು. ಸೊ ತುಂಬ ಸಮಯದ ನಂತರ ನಾವು ಫಿಶ್ ಮಾರ್ಕೆಟಿಗೆ ಬರ್ತಿರೋದು. ಮುಂಚೆ ಎಲ್ಲ ನಾವೇ ಹೋಗಿ ಮೀನೆಲ್ಲ ಇಟ್ಕೊಂಡು ಬರ್ತಿದ್ವಿ, ಆದರೆ ಈಗ ಮೀನು ಕೂಡ ಅಷ್ಟೇ ಫ್ರೆಶ್ ಆಗಿ ಸಿಗ್ತಿಲ್ಲ ಇಲ್ಲಿ ಕೂಡ. ಅವಳು ಬೆಳಿಗ್ಗೆನೇ ಮೀನನ್ನು ಕಣ್ಣಲ್ಲಿ ನೋಡಿಲ್ಲ ಅನ್ನೋ ಥರ ಮೀನು ತಿನ್ನಬೇಕು ಅಂತ ನನ್ನ ತಲೆ ತಿಂತಿದ್ಲು. ಸೊ ಹಾಗಾಗಿ ನಾವು ಬಂದಿರೋದು. ಇಲ್ಲಿ ಮಾರ್ಕೆಟಲ್ಲಿ 20 ರೂಪಾಯಿ 30 ರೂಪಾಯಿ ಕೊಟ್ಟರೆ ಮೀನು ಕ್ಲೀನ್ ಮಾಡಿ ಕೂಡ ಕೊಡ್ತಾರೆ. ಮನೆಗೆ ಕೊಂಡೋದ್ರೆ ಒಣ ಕಸ ಹಸಿ ಕಸ ಅಂತ ಸಪ್ರೇಟ್ ಮಾಡಿ ಅದನ್ನು ಕೂಡ ಡಸ್ಟ್ಬಿನ್ನಿಗೆ ಹಾಕಬೇಕು. ಅದೇ ಒಂದು ದೊಡ್ಡ ಕೆಲಸ ಆಗುತ್ತೆ. ಆಲ್ರೆಡಿ ಅಮ್ಮ ಚಿಕನ್ ಸಾರು ಬೇರೆ ಮಾಡಿದ್ರು. ನಾವು ಮನೆಗೆ ತಂದು ಮೀನು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ವಿ. ಫ್ರಿಜ್ಜಲ್ಲಿ ಇಟ್ಟರೆ ಫ್ರೆಶ್ ಆಗಿ ಉಳಿಯೋದಿಲ್ಲ, ಯಾಕೆಂದರೆ 1-2 ದಿವಸ ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ಅದನ್ನು ಫ್ರೈ ಮಾಡಿದರೆ ಅದು ಆಲ್ರೆಡಿ ತರುವಾಗಲೇ ಫ್ರೆಶ್ ಇರೋದಿಲ್ಲ. ಇನ್ನು ಅದು ಫ್ರೈ ಮಾಡಿದ ನಂತರ ಅದರ ಟೇಸ್ಟ್ ಚೇಂಜ್ ಇರುತ್ತೆ. ಅದಕ್ಕಾಗಿ ಎಲ್ಲ ಸಪ್ರೇಟಾಗಿ ಫ್ರೈ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಇಲ್ಲಿ ನಾವು ಇಟ್ಕೊಂಡು ಬಂದಿದ್ದು ಬೂತಾಯಿ, ಅಷ್ಟೇ ಅಲ್ಲದೆ ಸಿಲ್ವರ್ ಫಿಶ್, ಮುರುಮೀನು, ಇನ್ನೊಂದು ಬಂಗುಡೆ. ಈಗೆಲ್ಲ ಜಾಸ್ತಿ ಐಸಿದೆ ಮೀನು ಸಿಗುತ್ತೆ, ಫ್ರೆಶ್ ಫಿಶ್ ಅಂತ ಸಿಗೋದಿಲ್ಲ. ಸೊ ಫ್ರೈ ಮಾಡಿದ ನಂತರ ಗೊತ್ತಾಯಿತು ಮೀನು ಅಷ್ಟೊಂದು ಒಳ್ಳೆ ಇರಲಿಲ್ಲ. ಇವತ್ತು ಬೆಳಿಗ್ಗೆನೇ ಮೀನು ತರೋದಕ್ಕೆ ಮಾರ್ಕೆಟಿಗೆ ಹೋಗಿದ್ರಲ್ಲೂ ಕೂಡ ಒಂದು ವಿಷಯ ಇದೆ. ಯಾಕೆಂದರೆ ನಾನು ಅವರಿಗೊಂದು ಟ್ರೀಟ್ ಕೊಡ್ತೇನೆ ಅಂತ ಹೇಳಿದ್ದೆ. ಅದು ಕೂಡ ನಮ್ಮ ಅತ್ತಾವರದ ಹತ್ರ ಇರುವಂಥ ಮಚ್ಚೀಸ್ ಹೋಟೆಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ. ಸೊ ಅವರಿಗೆ ಕೂಡ ಮನಸ್ಸಿರಲಿಲ್ಲ ಅಲ್ಲಿ ಬಂದು ಊಟ ಮಾಡೋದು. ಸೊ ಹಾಗಾಗಿ ಬೇರೆ ವೆರೈಟಿ ಮೀನನ್ನ ಇಟ್ಕೊಂಡು ಬರುವ ಅಂತ ಮಾರ್ಕೆಟಿಗೆ ಹೋದದ್ದು. ಅಷ್ಟಲ್ಲದೆ ನನ್ನ ಅಕ್ಕ ಬಿರಿಯಾನಿ ಬೇಕು ಅಂತ ಕೇಳಿದ್ಲು. ಸೊ ಬಿರಿಯಾನಿ ಕೂಡ ಆರ್ಡರ್ ಮಾಡಿದ್ವಿ. ಬಿರಿಯಾನಿ ತಂದಿದ್ದು ನಮ್ಮ ಮಂಗಳೂರಲ್ಲಿ ಬಂತ ಪಾರಿಕಾ ರೆಸ್ಟೋರೆಂಟಲ್ಲಿ. ಸೊ ನಾವು ಜಾಸ್ತಿ ಅಲ್ಲಿಂದಲೇ ತರಿಸೋದು. ಬಿರಿಯಾನಿ ಕೂಡ ಚೆನ್ನಾಗಿರುತ್ತೆ. ಸಿಟಿ ಸೆಂಟರ್ ಇಲ್ಲಿ ಗೊಬ್ಬರ ಅಂತೀರಾ? ಗೊಬ್ಬರ ಯಾವಾಗಲೂ ನಾನು ಅಕ್ಕ ನನ್ನ ತಂಗಿ ಹಾಗೆ ಮಕ್ಕಳನ್ನ ಇಟ್ಕೊಂಡು ನಾವು ಮಾಲಿಗೆ ಬರೋದು ಕಡ್ಡಾಯ ಆಗಿ ಹೋಗಿಬಿಟ್ಟಿದೆ. ಅಷ್ಟೇ ಅಲ್ಲದೆ ಇವತ್ತು ನಾವು ಫ್ಯಾಮಿಲಿ ಸಮೇತ ಮಾಲಿಗೆ ಬಂದಿರೋದು. ನನ್ನ ಅಕ್ಕನ ಗಂಡ, ಅಷ್ಟೇ ಅಲ್ಲದೆ ನನ್ನ ಗಂಡ ಕೂಡ ಮಾಲಿಗೆ ಬಂದಿದ್ದಾರೆ. ಸೊ ಅವರು ಫನ್ ಸಿಟಿಯಲ್ಲಿ ನಾವು ಯಾವ ರೀತಿ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತೇವೆ ಅಂತ ನೋಡಿರಲಿಲ್ಲ. ಸೊ ಹಾಗಾಗಿ ಅವರನ್ನು ಕರ್ಕೊಂಡು ಬಂದದ್ದು. ಇಲ್ಲಿ ಬಂದಂತೂ ಅವ್ರಿಗೂ ಕೂಡ ಸಖತ್ ಮಜಾ ಆಯಿತು. ನಮ್ಮ ಜೊತೆ ಅವರು ಕೂಡ ಕೆಲವೊಂದು ಗೇಮೆಲ್ಲ ಆಟ ಆಡಿದರು. ಮೊದಲನೇದಾಗಿ ಇಲ್ಲಿ ಕಾರ್ಡಿಗೆ ಅಮೌಂಟ್ ಹಾಕೋ ಬಾರಿ. ಇಲ್ಲಿ ಇದೇ ಒಂದು ದೊಡ್ಡ ಪ್ರಾಬ್ಲಮ್. ನಾವಿಲ್ಲಿ ಕಾರ್ಡಿಗೆ ಎಷ್ಟು ಅಮೌಂಟ್ ಹಾಕಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ಅಷ್ಟರಲ್ಲಿ ಇಲ್ಲಿನ ಸ್ಟಾಫ್ ಬಂದು ನಮ್ಮನ್ನು ಕನ್ವಿನ್ಸ್ ಮಾಡೋಕ್ಕೆ ನೋಡ್ತಾರೆ. ಯಾಕೆಂದರೆ ಅವರು ಡೈಲಿ ಬಂದು ಕನ್ವಿನ್ಸ್ ಮಾಡ್ತಾರೆ, ನೀವು ಜಾಸ್ತಿ ಅಮೌಂಟ್ ಹಾಕಿದರೆ ನಿಮಗೂ ಕೂಡ ಜಾಸ್ತಿ ಅಮೌಂಟ್ ಸಿಗುತ್ತೆ, ಅಷ್ಟೇ ಅಲ್ಲದೆ ನಿಮಗೆ ಕೆಲವೊಂದು ಗೇಮ್ಗಳು ಫ್ರೀ ಸಿಗುತ್ತೆ ಅಂತ. ಸೊ ಅವರ ಮಾತನ್ನ ಕೇಳಿ ಕೆಲವು ಸಲ ಮಂಗ ಆಗಿದ್ದು ಉಂಟು. ಇದರಲ್ಲಿ ಅವರದ್ದೇನು ತಪ್ಪಿಲ್ಲ, ಯಾಕೆಂದರೆ ಅವರು ಅವರ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ ಅಷ್ಟೇ. Innova करूया लगे. Innova करूया लगे.
ನಾವು ಯಾವಾಗಲೂ ಬರುವಾಗ ಅಂದ್ಕೋತೀವಿ ಒಟ್ಟಿಗೆ ಕೂತ್ಕೊಂಡು 3D ಮೂವಿ ನೋಡಬೇಕು ಅಂತ. ಆದರೆ ಇಲ್ಲಿ ಜಶುಗೆ ಈ ಮೂವಿನ ತೋರ್ಸೋಕ್ಕಾಗಲ್ಲ, ಯಾಕೆಂದರೆ ಅವಳಿಗೆ ಏಜ್ ಆಗಲಿಲ್ಲ. ಸೊ ಅವಳನ್ನು ಇಟ್ಕೊಂಡು ಯಾರಾದರೂ ಒಬ್ಬರು ನಿಲ್ಲಬೇಕಾಗುತ್ತೆ. ಹಾಗಾಗಿ ನಾವು ಯಾವಾಗಲೂ ಇದನ್ನು ಸ್ಕಿಪ್ ಮಾಡ್ತಿರ್ತೀವಿ. ಆದರೆ ಇವತ್ತು ನಮ್ಮ ಹಸ್ಬೆಂಡ್ ಎಲ್ಲರೂ ಬಂದಿರೋದ್ರಿಂದ ಅವ್ರ ಕೈಗೆ ಮಗುವನ್ನು ಕೊಟ್ಟು ನಾವೆಲ್ಲರೂ 3D ಮೂವಿ ನೋಡಲಿಕ್ಕೆ ಕೂತ್ಕೊಂಡಿದ್ವಿ. ಇದರಲ್ಲಿ ನೀವು ನನ್ನ ತಂಗಿಯ ರಿಯಾಕ್ಷನನ್ನು ನೋಡ್ಬೋದು, ಯಾವ ರೀತಿ ಆಡ್ತಿದ್ದಾಳೆ ಅಂತ. ವಾಪಸ್ ಟು ಮುಂಬೈ. ನನ್ನ ಅಕ್ಕ ಇವತ್ತು ಮುಂಬೈಗೆ ವಾಪಸ್ ಹೋಗ್ತಿದ್ದಾಳೆ. ಅವಳಿಗಂತೂ ಹೋಗೋಕ್ಕೆ ಮನಸ್ಸೇ ಇರಲಿಲ್ಲ, ಆದರೆ ಅನಿವಾರ್ಯ ಹೋಗಲೇಬೇಕು. ಸೊ ರಜೆಗೋಸ್ಕರ ಬಂದಿರೋದು. ರಜೆ ಕೂಡ ಮುಗೀತು. ಅಷ್ಟೇ ಅಲ್ಲದೆ ಬೆಳಗ್ಗೆ 6 ಗಂಟೆಗೆ ಎಲ್ಲ ಹೊರಡಿ ರೆಡಿ ಆಗಬೇಕು ಅಂತ ಹೇಳಿದರು. ಆದರೆ ಅವರು ಹೊರಡಿ ಎಲ್ಲ ಆಗುವಾಗ 8 ಗಂಟೆ ಆಗ್ತಾ ಬಂತು. ಹಾಗೆ ಲೇಟ್ ಆಯಿತು. ಟಿಫಿನ್ ಕೂಡ ಮಾಡಿ ಆಯಿತು. ಹಾಗೆ ಈಗ ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಕಾರೊಳಗಡೆ ಲಗೇಜ್ನ ಇಡ್ತಿದ್ದಾರೆ ಅಷ್ಟೇ. ఓకే ఏరే పడాలి అమ్మేరు రెడీనే వెళ్తున్నారు పిన్ చాలా వచ్చావు ఇన్షాల్ వచ్చి ఇవ్వరే పిరావుడు టబల్ పడుతుంది ಗೋವಿಂದ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.